ಹಲೋ, ಈ ನಮ್ಮ ಪಂದ್ಯಾಕೂಟಕ್ಕೆ ಹಳೆಯಂಗಡಿ ಗ್ರಾಮ ಪಂಚಾಯತ್ನ ಸದಸ್ಯರಾದಂಥ ಸುಕೇಶ್ ಪಾವಂಜರವರು ಆಗಮಿಸಿದ್ದಾರೆ. ಅವರು ವೇದಿಕೆಗೆ ಬರಬೇಕಾಗಿ ಪಡಪಡಮರ ಕ್ರಿಕೆಟ್ ಸಂಘದ ಪರವಾಗಿ ಕೇಳ್ಕೊಳ್ತಾ ಇದ್ದೇವೆ. ಅದೇ ರೀತಿ ಅಶ್ವಿನ್ ರಾಜ್ ಕೂಡ ಆಗಮಿಸಿದ್ದಾರೆ, ಹಳೆಯಂಗಡಿ ಪಂಚಾಯತ್ ಸದಸ್ಯರು. ಇವರು ಕೂಡ ವೇದಿಕೆಗೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಕೌಶಿಕ್ ಮೊದಲ ಓವರ್ನ ಎಸೆಗಾರಿಕೆ ಭಾಗವನ್ನು ಪಡ್ಕೊಳ್ತಾ ಇರುವಂತ ಬೌಲರ್ ಕೂಡ ಪೂಜಾ ರಾಕರ್ಸಿನ ಪರವಾಗಿ. ಚೆಂಡು ಕಾಟ್ ಬಿಹೈಂಡ್ಗಾಗಿ ಮನವಿಗಳು ಸಾಕ್ತಾ ಇದೆ. ಈ ಬಾರಿ ಮೊದಲ ಯಶಸ್ಸನ್ನು ಪಡ್ಕೊಳ್ತಾ ಇರುವಂತ ಬೌಲರ್ ಕೂಡ ಕೌಶಿಕ್. ಇವಾಗ ನ್ಯಾಶ್ನ ಮೊದಲ ವಿಕೆಟ್ ಉರುಳ್ತಾ ಇದೆ. ನವೀನ್ ವಾಪಸಾತಿಯನ್ನು ಪಡ್ಕೊಂಡ್ರು. ಶೂನ್ಯಕ್ಕೆ ಮೊದಲ ವಿಕೆಟ್ ಪತನ. ಮೂರನೇ ಚೆಂಡಿಗಾಗಿ ಮತ್ತೆ ಕೌಶಿಕ್. ಶರೀಫ್ ಗೆದ್ದಂತ ಚೆಂಡು ಕವರ್ ಸೀಮಾರೇಖೆಯ ಹೊರ ಭಾಗವನ್ನು ಕ್ರಮಿಸ್ತಾ ಇದೆ. ಬಾರಿ ಇನ್ನಿಂಗ್ಸಿನ ಮೊದಲ ಸಿಕ್ಸರ್ ದಾಖಲಾತಿಯನ್ನು ಕಾಣ್ತಾ ಇದೆ. ಭರ್ಜರಿ ಸಿಕ್ಸರ್ನ ಮುಖಾಂತರವಾಗಿ ಖಾತೆ ಆರಂಭವನ್ನು ಪಡ್ಕೊಳ್ತಾ ಇರ್ತಕ್ಕಂಥ ಒಂದು ತಂಡ ಕೂಡ ನ್ಯಾಶ್ ಚಾಲೆಂಜರ್ಸ್. 6-1. ಇನ್ನೊಂದೆಡೆ ಆಸೀರ್ ನಾನ್ ಸ್ಟ್ರೈಕರ್ ಸೆಟ್ನಲ್ಲಿದ್ದಾರೆ. PCL ಟ್ರೋಫಿಯ ಮೊದಲ ದಿನದ 3ನೇ ಪಂದ್ಯ ಸಾಗ್ತಾ ಇದೆ. ಈ ಬಾರಿ ಚೆಂಡು ಬ್ಯಾಕ್ ಟು ದ ಬೌಲರ್ಸ್. ಆಟ ಲಾಂಗ್ ಆನ್ ಲಾಂಗ್ ಆಫ್ ನಡುವಣ ಚೆಂಡು ಬಹಳಷ್ಟು ತಮ್ಮ ರೀತಿಯ ಒಂದು ಕ್ಯಾಚ್ ಅನ್ನು ಪಡ್ಕೊಂಡ್ರು. ಈ ಬಾರಿ 2ನೇ ವಿಕೆಟ್ ಪತನ. ಶರೀಫ್ ಬ್ಯಾಕ್ ಇನ್ ಟು ದಿ ಪವೆಲಿಯನ್. ಕ್ಷಿಪ್ರ ಗತಿಯಲ್ಲಿ ಒಂದು ಸಿಕ್ಸರ್ ಅನ್ನು ದಾಖಲಿಸೋದ್ರ ಮುಖಾಂತರವಾಗಿ ಭರವಸೆಯ ಒಂದು ಆಟವನ್ನು ಆಡಬಲ್ಲಂತ ಮುನ್ಸೂಚನೆಯನ್ನು ರವಾನಿಸಿಕೊಂಡಂತ ಆಟಗಾರ ಕೂಡ ಇವಾಗ 2ನೇ ವಿಕೆಟ್ ರೂಪದಲ್ಲಿ ವಾಪಸಾತಿಯನ್ನು ಪಡ್ಕೊಳ್ತಾ ಇದ್ದಾರೆ. ತಂಡದ ಒಟ್ಟು ಮೊತ್ತ 6-2. ಶಬೀಬ್ ಹೊಸ ಆಟಗಾರನ ಸೇರ್ಪಡೆ. ನಾಲ್ಕನೇ ಕ್ರಮಾಂಕದ ಆಟಗಾರನಾಗಿ ಅಂಕಣ ಒಳ ಪ್ರವೇಶವನ್ನು ಪಡ್ಕೊಳ್ತಾ ಇದ್ದಾರೆ. ಒಂದಷ್ಟು ಆಟಗಾರರು ಅಂಕಣಕ್ಕೆ ಹೊಂದಿಕೊಂಡು ವಿಕೆಟ್ಸ್ ಅನ್ನು ಉಳಿಸಿಕೊಂಡು ಆಡಬಲ್ಲಂತ ಪ್ರಯತ್ನವನ್ನು ಮಾಡಬೇಕಾಗಿದೆ. ಪಾಯಿಂಟ್ ಮೇಲ್ಭಾಗದಲ್ಲಿ ಬಹಳಷ್ಟೊಂದು ಉತ್ತಮ ರೀತಿಯ ಹೊಡೆತ ಶಬೀಬ್. ಕ್ಷೇತ್ರ ರಕ್ಷಕರಿಲ್ಲದ ಜಾಗದಲ್ಲಿ ಒಂದು ಬಹಳಷ್ಟು ಉತ್ತಮ ರೀತಿಯ ಸಿಂಗಲ್ ಅನ್ನು ಕಸಿಕೊಳ್ತಾ ಇದ್ದಾರೆ. ಸ್ಟ್ರೈಕ್ ರೋಟೇಟ್ ಆಗ್ತಾ ಇದೆ. ತಂಡದ ಒಟ್ಟು ಮೊತ್ತ 7 ಓಟುಗಳಿಗೆ ತಲುಪ್ತಾ ಇದೆ ಕೂಡ. 7-2. ಅಂತಿಮ ಒಂದು ಚೆಂಡು ಬಾಕಿ ಉಳಿತಾ ಇದೆ. ಕೌಶಿಕ್ ಕೊನೆಯ ಬಾರಿ ಔಟ್ ರಜನ ಪಡ್ಕೊಳ್ತಾ ಇದೆ. ಆರಂಭಿಕ ಜಾಲಿಯಲ್ಲಿ ಕ್ಷೇತ್ರ ರಕ್ಷಣೆ ಈ ಬಾರಿ ಮೊದಲ ಓವರ್ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಮೊದಲ ಓವರ್ ಮುಕ್ತಾಯದಲ್ಲಿ ತಂಡದ ಒಟ್ಟು ಮೊತ್ತ 8-2. 8 ಫಾರ್ ದ ಲಾಸ್ ಆಫ್ 2 ವಿಕೆಟ್ಸ್. 2 ತಂಡಗಳಿಗೂ ಕೂಡ ಇದು ಆಶಾದಾಯಕ ಆರಂಭ. ಒಂದೆಡೆ 8 ಓಟವನ್ನು ದಾಖಲಿಸಿಕೊಂಡು ಸುರಕ್ಷಿತ ಸ್ಥಿತಿಯಲ್ಲಿರ್ತಕ್ಕಂಥ ನ್ಯಾಶ್ ಚಾಲೆಂಜರ್ಸ್, ಇನ್ನೊಂದೆಡೆ 2 ವಿಕೆಟ್ಸ್ಗಳನ್ನು ಉರುಳಿಸಿದ ಪೂಜಾ ರಾಕರ್ಸ್. ಪವರ್ ಪ್ಲೇ ಹಂತದಲ್ಲೇ ಕೌಶಿಕ್ ಮೊದಲ ಓವರ್ನ ಯಶಸ್ಸನ್ನು ಪಡ್ಕೊಳ್ತಾ ಇದ್ದಾರೆ.
ಎರಡನೇ ಓವರ್ಗಾಗಿ ರತನ್ ಎಸ್ಗಾರಿಕೆ ಭಾಗವನ್ನು ಪಡ್ಕೊಳ್ತಾ ಇರುವಂತ ಬೌಲರ್ ಕೂಡ. ಅದೆಷ್ಟು ಓಟ್ಗಳಿಗೆ ಎರಡನೇ ಓವರ್ನಲ್ಲಿ ಅವಕಾಶವನ್ನು ಮಾಡ್ತಾರೆ ನೋಡಬೇಕಾಗಿದೆ. ಲಾಂಗ್ ಆನ್ ಮೇಲ್ಭಾಗದಲ್ಲಿ ಸಾಗ್ತಾ ಇರ್ತಕ್ಕಂಥ ಚೆಂಡು ಸೀಮಾ ರೇಖೆ ಹೊರಭಾಗವನ್ನು ಕ್ರಮಿಸ್ತಾ ಇದೆ. 6 6 ಓಟ್ಗಳ ಸೇರ್ಪಡೆಯೂ ಕೂಡ ತಂಡದ ಒಟ್ಟು ಮೊತ್ತ 14ಕ್ಕೆ ತಲುಪ್ತಾ ಇದೆ. ನ್ಯಾಶ್ ಇನ್ನಿಂಗ್ಸಿನ ಎರಡನೇ 6 ಇವಾಗ ದಾಖಲಾತಿಯನ್ನು ಪಡ್ಕೊಳ್ತಾ ಇದೆ. ನಿರೀಕ್ಷಿತ ಹೊಡೆತವನ್ನು ಪಡ್ಕೊಳ್ತಾ ಇಲ್ಲ ಈ ಬಾರಿ. ಡೈರೆಕ್ಟ್ ಹಿಟ್ ಮಾಡಬಲ್ಲಂತ ಒಂದು ಪ್ರಯತ್ನವನ್ನು ಮಾಡಿದ್ರು. 1 ಓಟ್ಗಳ ಸೇರ್ಪಡೆ ಆಗ್ತಾ ಇದೆ. ತಂಡದ ಒಟ್ಟು ಮೊತ್ತ 15. ಎರಡನೇ ಓವರ್ನ 2 ಎಸ್ಗಳು ಮಾತ್ರ ಮುಕ್ತಾಯವನ್ನು ಕಾಣ್ತಾ ಇದೆ. ರತನ್ 3ನೇ ಬಾರಿ. ಚೆಂಡು ಕವರ್ಸ್ ಮೇಲ್ಭಾಗದಲ್ಲಿ ಇವಾಗ ಬಹಳಷ್ಟು ಉತ್ತಮ ರೀತಿಯ ಒಂದು ಕ್ಯಾಚ್ ಮತ್ತೆ ಕೈ ಸೇರ್ತಾ ಇದೆ. 3ನೇ ವಿಕೆಟ್ ಪತನವನ್ನು ಕಾಣ್ತಾ ಇದೆ. ಶಬೀಬ್ ವಾಪಸಾತಿ. ಬಹಳಷ್ಟೊಂದು ಬೇಗನೆ ಓಟವನ್ನು ದಾಖಲಿಸ್ತಾ ಇರುವಂತಹ ಒಂದು ತಂಡ ಕೂಡ ಅಷ್ಟೇ ವೇಗದಲ್ಲಿ ಹುದ್ದರಿಗಳ ಆಘಾತವನ್ನು ಕಾಣ್ತಾ ಇದೆ. ಪ್ರಮುಖ 3 ಮಂದಿ ಆಟಗಾರರು, ಅಗ್ರ ಪಂಕ್ತಿ ಆಟಗಾರರೆಲ್ಲ ವಾಪಸಾತಿಯನ್ನು ಕಾಣ್ತಾ ಇದ್ದಾರೆ. ಅಂಕಣದ ಭಾಗದಲ್ಲಿ ಶಬೀರ್ ನ್ಯಾಶ್ ಚಾಲೆಂಜರ್ಸ್ ಕಪ್ತಾನನ ಸೇರ್ಪಡೆ. ಬಹಳಷ್ಟೊಂದು ಉತ್ತಮ ರೀತಿ ಆಟವನ್ನು ಆಡಬಲ್ಲಂತ ಸಾಮರ್ಥ್ಯದ ಮತ್ತೋರ್ವ ಆಟಗಾರ ಕೂಡ ಇವಾಗ ನ್ಯಾಶ್ ಪರವಾಗಿ ಅಂಕಣಕ್ಕೆ ಎಂಟ್ರಿಯನ್ನು ಪಡ್ಕೊಳ್ತಾ ಇದ್ದಾರೆ. ಅಂತ ಚೆಂಡು ರತನ್ ಕ್ವಿಕರ್ ಡೆಲಿವರಿಯನ್ನು ದಾಖಲಿಸಿದ್ರು. ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ ಕೂಡ 15ರಲ್ಲೇ ಸ್ಥಗಿತವನ್ನು ಪಡ್ಕೊಳ್ತಾ ಇದೆ. ರಿವರ್ಸ್ ಶಾಟ್ ದಾಖಲಾತಿಯನ್ನು ಕಾಣಬಲ್ಲಂತ ಪ್ರಯತ್ನ. ಟೆನ್ನಿಸ್ ಬಾಲ್ ಕ್ರಿಕೆಟಿನ ಇವತ್ತಿನ ದಿನಗಳ ಒಂದು ಸರ್ವೇ ಸಾಮಾನ್ಯ ಹೊಡೆತ. ಅದನ್ನು ದಾಖಲಿಸಬಲ್ಲಂತ ಒಂದು ಪ್ರಯತ್ನದಲ್ಲಿ ಶಬೀರ್ ಒಂದಷ್ಟು ಎಡವಿಕೆಯನ್ನು ಕಾಣ್ತಾ ಇದ್ದಾರೆ. ಅಂತಿಮ ಚೆಂಡು ಫುಲ್ ಟಾಸ್ ಆಗಿ ಬೀಳ್ತಾ ಇದೆ. ಈ ಬಾರಿ ಬೈಸ್ ಮುಖಾಂತರವಾಗಿ ಒಂದು ಓಟ್ಗಳ ಸೇರ್ಪಡೆ. ತಂಡದ ಒಟ್ಟು ಮೊತ್ತ 16ಕ್ಕೆ ತಲುಪ್ತಾ ಇದೆ. 2ನೇ ಓವರ್ ಮುಕ್ತಾಯವನ್ನು ಕಾಣ್ತಾ ಇದೆ. ಎಂಡ್ ಆಫ್ ಓವರ್ ನಂಬರ್ 2. ಸ್ಕೋರ್ 16 ಫಾರ್ ದ ಲಾಸ್ ಆಫ್ 3 ವಿಕೆಟ್ಸ್. ಮೂರನೇ ಓವರ್ ಅಂಕಣದ ಭಾಗದಲ್ಲಿ ಆರಂಭವನ್ನು ಕಾಣಬೇಕಾಗಿದೆ. ಹೊಸ ಬೌಲರ್ ಜಿಯಾನ್ ಎಸ್ಗಾರಿಕೆ ಭಾಗವನ್ನು ಪಡ್ಕೊಳ್ತಾ ಇರುವಂತಹ ಬೌಲರ್ ಕೂಡ ಪೂಜಾ ರಾಕರ್ಸಿನ ಪರವಾಗಿ. ಬಹಳಷ್ಟೊಂದು ಅದ್ದೂರಿಯ ಪಂದ್ಯಾಟವನ್ನು ನಡೆಸ್ತಾ ಇದೆ ಪಟ್ಟಣಂಬೂರು ಕ್ರಿಕೆಟರ್ಸಿನ ಒಂದು ತಂಡ. PCL ಟ್ರೋಫಿ ಅನ್ನೋದಾಗಿ ಮೊದಲನೇ ಆವೃತ್ತಿಯಲ್ಲಿ ಟೂರ್ನಮೆಂಟ್ ನಡೆಸ್ತಾ ಇದೆ. 2024ರ ವರ್ಷಾರಂಭದ ಹಂತದಲ್ಲಿ ಟೂರ್ನಮೆಂಟ್ ಸಾಗ್ತಾ ಇದೆ. ಅಂತ ಚೆಂಡು ಎಕ್ಸ್ಟ್ರಾ ಕವರ್ಸ್ ಮೇಲ್ಭಾಗದಲ್ಲಿ ಬಹಳಷ್ಟು ಉತ್ತಮ ರೀತಿಯ ಒಂದು ಕ್ಷೇತ್ರ ರಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ಉದೋಟಗಳ ಸೇರ್ಪಡೆ ಶಬೀರ್ ದಾಂಡಿನ ಮುಖಾಂತರವಾಗಿ ಆಗ್ತಾ ಇದೆ. ತಂಡದೊಟ್ಟು ಮೊತ್ತ 17ಕ್ಕೆ ತಲುಪ್ತಾ ಇದೆ. ಬ್ಲಾಕರ್ ಚೆಂಡು ಈ ಬಾರಿ ಜಿಯಾನ್ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ.
ಡಾಟೆಡ್ ಡೆಲಿವರಿಯನ್ನು ದಾಖಲಿಸ್ತಾ ಇದ್ದಾರೆ ಕೂಡ. ಮೂರನೇ ಓವರ್ನ 2 ಎಸೆತಗಳು ಮುಕ್ತಾಯವನ್ನು ಕಾಣ್ತಾ ಇದೆ. ಮೊದಲ ಹಂತದಲ್ಲಿ ವಿಕೆಟ್ಸ್ಗಳನ್ನು ಪಡ್ಕೊಳ್ತಾ ಇರತಕ್ಕಂಥ ಕೌಶಿಕ್, ಆ ಬಳಿಕ ರತನ್ ಬಹಳಷ್ಟು ತಮರ್ತಿ ಒಂದು ಎಸೆಗಾರಿಕೆಯನ್ನು ಮಾಡಿದ್ರು. ಚೆಂಡು ಲಾಂಗ್ ಆಫ್ ನಲ್ಲಿ ಬಾರಿ ಸುರಕ್ಷಿತ ಕೈಗಳನ್ನು ಸೇರ್ತಾ ಇದೆ. ನ್ಯಾಶ್ ಚಾಲೆಂಜರ್ಸಿನ 4ನೇ ವಿಕೆಟ್ ಪತನ. ಆಸೀರ್ ಔಟ್ ಆಗಿ ವಾಪಸ್ ಆದ್ರು. ಅಂಕನ ಒಳಭಾಗದಲ್ಲಿ ಇವಾಗ 6ನೇ ಕ್ರಮಾಂಕದ ಆಟಗಾರನ ಸೇರ್ಪಡೆ. ಸುಕೇತ್ ಹೊಸ ಆಟಗಾರ ನ್ಯಾಶ್ ಪರವಾಗಿ ಅಂಕಣಕ್ಕೆ ಬರ್ತಾ ಇದ್ದಾರೆ. 3 ಎಸೆತಗಳು ಈ ಓವರ್ನಲ್ಲಿ ಮುಕ್ತಾಯವನ್ನು ಪಡ್ಕೊಳ್ತಾ ಇದೆ. ನಾಲ್ಕನೇ ಚೆಂಡಿಗಾಗಿ ಮತ್ತೆ ಜಿಯಾನ್. ಸುಕೇತಗೆ ಸಂದ ಚೆಂಡು ಪಾಯಿಂಟ್ ಮೇಲ್ಭಾಗದಲ್ಲಿ ಬಹಳಷ್ಟೊಂದು ಸುರಕ್ಷಿತ ಸಿಂಗಲ್ಸ್ ಅನ್ನು ಪಡ್ಕೊಂಡ್ರು. ಕೌಶಿಕ್ ಕ್ಷೇತ್ರ ರಕ್ಷಣೆಯನ್ನು ಮಾಡ್ತಾ ಇದ್ದಾರೆ. 1 ಓಟಗಳ ಹೆಚ್ಚುವರಿ ಸೇರ್ಪಡೆಯೂ ಕೂಡ ಬರ್ತಾ ಇದೆ. ತಂಡದ ಒಟ್ಟು ಮೊತ್ತ 18 ಓಟಗಳಿಗೆ ತಲುಪ್ತಾ ಇದೆ. ಅಂತಿಮ 2 ಎಸೆತಗಳು ಬಾಕಿ ಉಳಿತಾ ಇದೆ 3ನೇ ಓವರ್ ಮುಕ್ತಾಯಕ್ಕಾಗಿ. ಸಮಯ ಸರಿತಾ ಇದ್ದಾಗೆ ಒಂದಷ್ಟು ಮಂದಿ ಕ್ರೀಡಾ ಪ್ರೇಕ್ಷಕರು ಈ ಟೂರ್ನಮೆಂಟ್ ಅನ್ನು ವೀಕ್ಷಿಸ್ತಾ ಇದ್ದಾರೆ. ಶಬೀರ್ಗೆ ಸಂತ ಚೆಂಡು ಲಾಂಗ್ ಆಫ್ ನಲ್ಲಿ ಬಾರಿ ಬಹಳಷ್ಟೊಂದು ತಮ್ಮ ರೀತಿಯ ಜಡ್ಜ್ಮೆಂಟ್ ಕ್ಯಾಚ್ ಅನ್ನು ಗುರುಪ್ರಸಾದ್ ಪಡ್ಕೊಂಡ್ರು. ಇವಾಗ 5ನೇ ವಿಕೆಟ್ ಪತನವನ್ನು ಕಾಣ್ತಾ ಇದೆ. ಶಬೀರ್ ನಿರಾಶಾದಾಯಕವಾಗಿ ಪಂದ್ಯಾಟ ವೀಕ್ಷಣೆಗೆ ಮರಳ್ತಾ ಇದ್ದಾರೆ. 18ಕ್ಕೆ 5 ನ್ಯಾಶ್ ಚಾಲೆಂಜರ್ಸಿನ ಮೊತ್ತ. ಅಂಕಗಳ ಭಾಗದಲ್ಲಿ ಶಾರೂಕ್ ಹೊಸ ಆಟಗಾರನೊಂದು ಸೇರ್ಪಡೆಯೂ ಕೂಡ. 3ನೇ ಓವರ್ನ ಅಂತಿಮ ಚೆಂಡನ್ನು ಎದುರಿಸಬೇಕಾಗಿದೆ. ಶಾರೂಕ್ ಅದೆಷ್ಟು ಓಟವನ್ನು ದಾಖಲಿಸಾರ್ ನೋಡಬೇಕಾಗಿದೆ. ಇನ್ನೊಂದೆಡೆ ಸುಕೇತ್ ನಾನ್ ಸ್ಟ್ರೈಕರ್ ಸೆಂಡನ್ನು ಪಡ್ಕೊಳ್ತಾ ಇರುವಂಥ ಆಟಗಾರ ಕೂಡ. ಇವಾಗ ಜಿಯಾನ್ 3ನೇ ಓವರ್ನ ಕೊನೆಯ ಚೆಂಡಿಗಾಗಿ. ಒಂದಷ್ಟು ಒಳತಿರುವನ್ನ ಕಾಣ್ತಾ ಇದೆ. 3ನೇ ಓವರ್ನ ಕೊನೆಯ ಚೆಂಡಿಗೆ ಓಟಗಳು ಬರ್ತಾ ಇಲ್ಲ ಈ ಬಾರಿ. 3ನೇ ಓವರ್ ಮುಕ್ತಾಯದಲ್ಲಿ ತಂಡದ ಒಟ್ಟು ಮೊತ್ತ 18ಕ್ಕೆ 5. 2 ನಿಮಿಷಗಳ ಅಫಿಷಿಯಲ್ ಡ್ರಿಂಕ್ಸ್ ಬ್ರೇಕ್ ಇದೆ. ಕೇವಲ 2 ನಿಮಿಷ ಗಮನಿಸಿಕೊಳ್ಳಿ. ಅಂತಿಮ 18 ಎಸೆತಗಳಲ್ಲಿ ಅದೆಷ್ಟು ಓಟವನ್ನು ನ್ಯಾಶ್ ಆಟಗಾರರು ದಾಖಲಿಸಾರ್ ನೋಡಬೇಕಾಗಿದೆ. ಕ್ರೀಡಾಂಗಣದ 2 ಪ್ರಮುಖ ಬೌಲಿಂಗ್ ಎಂಡ್ಗಳು. ಒಂದೆಡೆ ಮುಲ್ಕಿ ಅರಮನೆ ವೆಲ್ಫೇರ್ ಅಂಡ್ ಚಾರಿಟೇಬಲ್ ಟ್ರಸ್ಟ್ ಎಂ ಗೌತಮ್ ಜೈನ್ ಅವರೊಂದು ಬೌಲಿಂಗ್ ಎಂಡ್ ಇದೆ. ಇನ್ನೊಂದೆಡೆ ಲೆಕ್ಸಾ ಲೈಟಿಂಗ್ಸ್ ರೊನಾಲ್ಡ್ ಡಿಸೋಜ್ ಅವರೊಂದು ಬೌಲಿಂಗ್ ಎಂಡ್ ಕೂಡ ಇರ್ತದೆ. ಟೂರ್ನಮೆಂಟ್ನ 2 ಪ್ರಮುಖ ಬೌಲಿಂಗ್ ಎಂಡ್ಗಳಾಗಿ ಕಂಗೊಳಿಸ್ತಾ ಇದೆ. ಜೊತೆಗಾಗಿ ಕ್ರೀಡಾಂಗಣದ ಸುತ್ತಗಲಕ್ಕೂ ಒಂದಷ್ಟು ಜಾಹೀರಾತು ಫಲಕಗಳು ಈ ಟೂರ್ನಮೆಂಟಿನ ಮೆರುಗನ್ನು ಮತ್ತಷ್ಟು ಹೆಚ್ಚಿಸ್ತಾ ಇದೆ. ಬಹಳಷ್ಟು ಕ್ರೀಡಾ ಪ್ರೇಕ್ಷಕರು ಒಂದು ಪಂದ್ಯಾಟವನ್ನು ಕ್ರೀಡಾಂಗಣದಲ್ಲಿ ವೀಕ್ಷಿಸ್ತಾ ಇದ್ದಾರೆ. ಜೊತೆಗಾಗಿ M9 ಸ್ಪೋರ್ಟ್ಸ್ನ ಮುಖಾಂತರವಾಗಿ ಕೂಡ ಯೂಟ್ಯೂಬ್ ನೇರ ಪ್ರಸಾರದಲ್ಲಿ ಮತ್ತೊಂದಷ್ಟು ಮಂದಿ ಈ ಟೂರ್ನಮೆಂಟ್ನ ನೇರ ಪ್ರಸಾರವನ್ನು ವೀಕ್ಷಿಸ್ತಾ ಇದ್ದಾರೆ. ಅವರೆಲ್ಲರಿಗೂ ಕೂಡ ಕೃತಜ್ಞತೆಯನ್ನು ಸಮರ್ಪಿಸ ಅಂಕಣದ ಭಾಗದಲ್ಲಿ ಮತ್ತೆ
ಮೊದಲ ಇನ್ನಿಂಗ್ಸ್ ಮುಂದುವರಿಕೆಯನ್ನು ಕಾಣ್ತಾ ಇದೆ ರತನ್ 4ನೇ ಓವರ್ಗಾಗಿ. ಒಂದಷ್ಟು ತಿರುವನ್ನು ಪಡ್ಕೊಳ್ತಾ ಇದೆ ಚೆಂಡು. ಓಟುಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಸುಕೇತ ಬೀಸಬಲ್ಲ ಪ್ರಯತ್ನಗಳು ನಿರಂತರವಾಗಿ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಫುಲ್ ಟಾಸ್ ಆಗಿ ಬೀಳ್ತಾ ಇರ್ತಕ್ಕಂಥ ಚೆಂಡು ಲಾಂಗ್ ಆನ್ ನಲ್ಲಿ ಕ್ಷೇತ್ರ ರಕ್ಷಣೆಯನ್ನು ಮಾಡಿದ್ರು. ಸುಕೇತ್ ಒಂದು ಓಟವನ್ನು ದಾಖಲಿಸ್ತಾ ಇದ್ದಾರೆ. ತಂಡದೊಟ್ಟು ಮೊತ್ತ 19ಕ್ಕೆ ತಲುಪ್ತಾ ಇದೆ. ಮೂರನೇ ಚೆಂಡು ಲಾಂಗ್ ಆನ್ ನಲ್ಲಿ ಸಾಕ್ತಾ ಇದೆ. ಈ ಬಾರಿ ಸೀಮಾ ರೇಖೆ ಹೊರಭಾಗವನ್ನು ಕ್ರಮಿಸ್ತಾ ಇದೆ. ಶಾರುಖ್ ದಾಂಡಿನಲ್ಲಿ ಚಿಮ್ಮಿದ ಮೊದಲ ಸಿಕ್ಸರ್. ತಂಡದೊಟ್ಟು ಮೊತ್ತ 25 ಓಟುಗಳಿಗೆ ತಲುಪ್ತಾ ಇದೆ. 25ರಲ್ಲಿ ಬಹುಶಃ 18 ಓಟುಗಳು ಸಿಕ್ಸರ್ಗಳ ಮೂಲಕವಾಗಿ ಬರ್ತಾ ಇದೆ. ಓಟುಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ರತನ್ ಬಹಳಷ್ಟು ತಮ್ಮರಿಗೆ ಒಂದು ಕಮ್ಬ್ಯಾಕ್ ಅನ್ನು ಮಾಡಬಲ್ಲಂತ ಪ್ರಯತ್ನವನ್ನು ಅಂಕಣದಲ್ಲಿ ಮಾಡ್ತಾ ಇದ್ದಾರೆ. ಐದನೇ ಬಾರಿ ಔಟ್ ರಚನೆ ಪಡ್ಕೊಳ್ತಾ ಇದೆ. ಗೂಟಗಳ ನಡುವೆ ಒಂದು ಬಹಳಷ್ಟು ಅಪಾಯದ ಓಟ, ರಿಸ್ಕಿ ಸಿಂಗಲ್ಸ್ ಪೂರೈಕೆಯನ್ನು ಕೂಡ ಕಾಣ್ತಾ ಇದೆ. ತಂಡದೊಟ್ಟು ಮೊತ್ತ 26 ಓಟುಗಳು. ಅಂತಿಮ ಒಂದು ಚೆಂಡು 4ನೇ ಓವರ್ ಮುಕ್ತಾಯಕ್ಕಾಗಿ ಬಾಕಿ ಉಳಿತಾ ಇದೆ. ಈ ಬಾರಿ ಮತ್ತೆ ಓಟುಗಳು ಬರ್ತಾ ಇಲ್ಲ. 4ನೇ ಓವರ್ ಮುಕ್ತಾಯ. ಅಂತಿಮ 12 ಚೆಂಡುಗಳು ಬಾಕಿ ಉಳಿತಾ ಇದೆ. ಆದಷ್ಟು ಓಟುಗಳನ್ನು ಕೊನೆಯ 2 ಓವರ್ಗಳಲ್ಲಿ ದಾಖಲಿಸಾರ್ ನೋಡಬೇಕಾಗಿದೆ. ದಿನದ 4ನೆಯ ಪಂದ್ಯಾಟಕ್ಕಾಗಿ ಕ್ರೀಡಾಂಗಣಕ್ಕೆ ಪರಿಚಯವನ್ನು ಪಡ್ಕೊಳ್ಳಿಕ್ಕಿರುವಂಥ ಮತ್ತೆರಡು ಹೊಸ ತಂಡಗಳ ಕ್ಯಾಪ್ಟನ್ ಟಾಸ್ಗೆ ಬರಬೇಕು. ಶ್ರೀರಾಮ್ ಬೈಲಂಗಡಿಯ ಕ್ಯಾಪ್ಟನ್ ಟಾಸ್ಗೆ ಬನ್ನಿ ಅನ್ನೋದಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಜೊತೆಗಾಗಿ ಪಡುಪಣಂಬೂರು ಪ್ಯಾಂಥರ್ಸ್ 2 ತಂಡಗಳ ಕ್ಯಾಪ್ಟನ್ ಕೂಡ ಟಾಸ್ ಪ್ರಕ್ರಿಯೆಯಲ್ಲಿ ನಮ್ಮ ಜೊತೆ ಸಹಕರಿಸಿಕೊಳ್ಳಿ ಅನ್ನೋದಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಎಸ್ಗಾರಿಕೆ ಭಾಗದಲ್ಲಿ ಮತ್ತೆ ಹೊಸ ಬೌಲರ್ನ ಪರಿಚಯಿಸಬಲ್ಲಂತ ಒಂದು ಪ್ರಯತ್ನವನ್ನು ಮಾಡ್ತಾ ಇದೆ ಶರತ್. 5ನೇ ಓವರ್ ಆರಂಭವನ್ನು ಪಡ್ಕೊಳ್ಬೇಕಾಗಿದೆ. ರಿವರ್ಸ್ ಬೀಸಬಲ್ಲಂತ ಪ್ರಯತ್ನವನ್ನು ಮಾಡಿದ್ರು. ನಿರೀಕ್ಷಿತ ಹೊಡೆತವನ್ನು ಪಡ್ಕೊಳ್ತಾ ಇಲ್ಲ. ಡಾಟೆಡ್ ಡೆಲಿವರಿ. ಶಾರುಖ್ ಇವಾಗ ಓಟವನ್ನು ದಾಖಲಿಸ್ತಾ ಇಲ್ಲ. 26 ಓಟುಗಳ ಅಂಕಿಅಂಶ ಪಟ್ಟಿಯಲ್ಲಿ ಇವಾಗಲೇ ದಾಖಲಾಗ್ತಾ ಇದೆ. ಎಸ್ ಅಂತ ಫುಲ್ ಟಾಸ್ ಚೆಂಡು ಲಾಂಗ್ ಆಫ್ ನಲ್ಲಿ ಬಾರಿ ಬಹಳಷ್ಟು ತಮ್ಮರಿದೆ ಒಂದು ಕ್ಯಾಚ್ ಅನ್ನು ಜಿಯಾನ್ ಪಡ್ಕೊಳ್ತಾ ಇದ್ದಾರೆ. 6ನೇ ವಿಕೆಟ್ ಪತನವನ್ನು ಕಾಣ್ತಾ ಇದೆ. 26ಕ್ಕೆ 6 ನ್ಯಾಶ್ ಚಾಲೆಂಜರ್ಸಿನ ತಂಡ ಹ್ಯಾಟ್ರಿಕ್ ವಿಕೆಟ್ಗೆ 500 ರೂಪಾಯಿಗಳ ಬಹುಮಾನ ಇದೆ. ಶರತ್ಗೆ ಮಾತ್ರ ಈ ಒಂದು ಆಫರ್ ಇರುತ್ತೆ. ಹ್ಯಾಟ್ರಿಕ್ ಪಡ್ಕೊಳ್ತಾರ ನೋಡಬೇಕಾಗಿದೆ. ರಮೇಶ್ ಹೊಸ ಆಟಗಾರ.
ತಂಡದ ಒಟ್ಟು ಮೊತ್ತ 26 ಔಟ್ಗಳು, 26 ಫಾರ್ ದ ಲಾಸ್ ಆಫ್ 6 ವಿಕೆಟ್ಸ್. ಶರತ್ ಮೂರನೇ ಬಾರಿ ರಿವರ್ಸ್ ಬೀಸಬಲ್ಲಂತ ಪ್ರಯತ್ನಗಳು ಸಾಗ್ತಾ ಇದೆ. ರಮೇಶ್ ಓಟವನ್ನು ದಾಖಲಿಸ್ತಾ ಇಲ್ಲ. ಓವರ್ ಮುಕ್ತಾಯಕ್ಕಾಗಿ ಅಂತಿಮ 3 ಎಸೆತಗಳು ಬಾಕಿ ಉಳಿತಾ ಇದೆ. ನೆಟ ನೇರನೆ ಹೊಡೆತ, ಲಾಂಗ್ ಆನ್ ಲಾಂಗ್ ಆಫ್ ನಡುವಣ ಸೀಮಾ ರೇಖೆ ಹೊರಭಾಗವನ್ನು ಕ್ರಮಿಸ್ತಾ ಇದೆ. 1 ಬೌನ್ಸ್ ಬೌಂಡ್ರಿ. ರಮೇಶ್ ದಾಂಡಿನಲ್ಲಿ ದಾಖಲಾತಿಯನ್ನು ಪಡ್ಕೊಳ್ತಾ ಇದೆ. ತಂಡದ ಒಟ್ಟು ಮೊತ್ತ 3 ದಶಕಗಳ ಪೂರೈಕೆಯನ್ನು ಕಾಣ್ತಾ ಇದೆ. 30 ಕನಿಷ್ಠ ಮೊತ್ತದಲ್ಲೇ ನ್ಯಾಶ್ ಅನ್ನು ಕಟ್ಟಿ ಹಾಕಬಲ್ಲಂತ ಪ್ರಯತ್ನವನ್ನು ಮಾಡ್ತಾ ಇರ್ತಕ್ಕಂಥ ಪೂಜಾ ರಾಕರ್ಸಿನ ತಂಡ ಬೀಸಬಲ್ಲ ಪ್ರಯತ್ನವನ್ನು ಮಾಡಿದ್ರು ಈ ಬಾರಿ. ಮತ್ತೆ ಅದು ಓಟ್ಗಳ ಸೇರ್ಪಡೆ ಆಗ್ತಾ ಇದೆ. ತಂಡದೊಟ್ಟು ಮೊತ್ತ 31ಕ್ಕೆ ತಲುಪ್ತಾ ಇದೆ. ಶರತ್ ಕೊನೆ ಒಂದು ಎಸೆತವನ್ನು ದಾಖಲಿಸಬೇಕಾಗಿದೆ. ಚೆಂಡು ಸೀಮಾ ರೇಖೆ ಅಂಚಿನಲ್ಲಿ ಬಾರಿ ಮತ್ತೆ 6. 6 ಓಟ್ಗಳ ಸೇರ್ಪಡೆಯೂ ಕೂಡ. ತಂಡದ ಒಟ್ಟು ಮೊತ್ತ 37ಕ್ಕೆ ತಲುಪ್ತಾ ಇದೆ. 5ನೇ ಓವರ್ ಮುಕ್ತಾಯದಲ್ಲಿ ಓಟಗಳ ಬರವನ್ನು ಕಾಣ್ತಾ ಇರತಕ್ಕಂಥ ತಂಡಕ್ಕೆ ಅಂತಿಮ ಹಂತದಲ್ಲಿ ದಾಖಲಾಗ್ತಾ ಇರುವಂತಹ ಒಂದು ಬೌಂಡ್ರಿ ಮತ್ತು ಒಂದು 6 ಒಂದಷ್ಟು ಭರವಸೆಯ ಬೆಳಕನ್ನು ಮೂಡಿಸ್ತಾ ಇದೆ. ಅಂತಿಮ 6 ಚೆಂಡುಗಳಲ್ಲಿ ಅದೆಷ್ಟು ಓಟುಗಳು ದಾಖಲಾತಿಯನ್ನು ಕಾಣುತ್ತೆ ನೋಡಬೇಕಾಗಿದೆ. ಎಸ್ಗಾರಿಕೆ ಭಾಗದಲ್ಲಿ ಜಿಯಾನ್ ಕೊನೆ ಓವರ್ಗಾಗಿ ಮತ್ತೆ ಪರಿಚಯವನ್ನು ಪಡ್ಕೊಳ್ತಾ ಇದ್ದಾರೆ. ಎಸೆದಿರ್ತಕ್ಕಂಥ ಮೊದಲ ಓವರ್ನಲ್ಲಿ ಕೇವಲ 2 ಓಟ್ಗಳಿಗೆ ಮಾತ್ರ ಅವಕಾಶವನ್ನು ಮಾಡಿಕೊಟ್ಟು 2 ಪ್ರಮುಖ ವಿಕೆಟ್ಸ್ ಅನ್ನು ಉರುಳಿಸಿದಂಥ ಬೌಲರ್ ಕೂಡ ಜಿಯಾನ್ ಇವಾಗ ಎಸ್ಗಾರಿಕೆ ಭಾಗವನ್ನು ಪಡ್ಕೊಳ್ತಾ ಇದ್ದಾರೆ. ಮೊದಲ ಇನ್ನಿಂಗ್ಸಿನ ಅಂತಿಮ ಓವರ್ ಇವಾಗ ಆರಂಭ. ಜಿಯಾನ್ ಮೊದಲ ಚೆಂಡಿಗಾಗಿ. ಚೆಂಡು ಲಾಂಗ್ ಆನ್ ಸೀಮಾರೇಖೆ ಭಾಗವನ್ನು ಕ್ರಮಿಸ್ತಾ ಇದೆ. 6. ಮೊದಲ ಚೆಂಡಿಗೆ 6 ಅನ್ನು ಇವಾಗ ರಮೇಶ್ ದಾಖಲಿಸಿದ್ರು. ತಂಡದ ಒಟ್ಟು ಮೊತ್ತ 43 ಓಟುಗಳಿಗೆ ತಲುಪ್ತಾ ಇದೆ. ಒಂದು ಹಂತದಲ್ಲಿ 18ಕ್ಕೆ 5, ಇವಾಗ 43ಕ್ಕೆ 6. ಬಾರೇ ಲೋವರ್ ಫುಲ್ ಟಾಸ್ ಚೆಂಡು ಬ್ಯಾಕ್ ಟು ಬ್ಯಾಕ್ 6 ಸೇರ್ಪಡೆಯನ್ನು ಕಾಣ್ತಾ ಇದೆ. ಅಂತಿಮ ಹಂತದ ಸ್ಲಾಗ್ ಓವರ್ನಲ್ಲಿ ಇವಾಗ ರಮೇಶ್ ದಾಂಡಿನಲ್ಲಿ ಓಟುಗಳು ಹರಿದು ಬರ್ತಾ ಇದೆ. ಅಗ್ರ ಸರದಿ ಆಟಗಾರರು ಕೈಕೊಟ್ಟ ಬಳಿಕ ಮಧ್ಯಮ ಕ್ರಮಾಂಕದ ಆಟಗಾರರು ಇನ್ನಿಂಗ್ಸ್ ಅನ್ನು ಆಧರಿಸಬಲ್ಲ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ವಿಚಾರವಾಗಿ 8ನೇ ಕ್ರಮಾಂಕದ ರಮೇಶ್ ಇವಾಗ ಬ್ಯಾಕ್ ಟು ಬ್ಯಾಕ್ 6 ಅನ್ನು ದಾಖಲಿಸಿದ್ರು. 3ನೇ ಬಾರಿ ಚೆಂಡು ಟಾಪ್ ಎಡ್ಜ್ ಅನ್ನು ಪಡ್ಕೊಳ್ತಾ ಇದೆ. ಶಾರ್ಟ್ ಕವರ್ಸ್ ನಲ್ಲಿ ಸುಲಭ ಕ್ಯಾಚ್ ಅನ್ನು ನೀಡಿದ್ರು. ಮತ್ತೆ ಹೋದರಿ ಆಘಾತವನ್ನು ಕಾಣ್ತಾ ಇದೆ. ರಮೇಶ್ ಬ್ಯಾಕ್ ಇನ್ ಟು ದಿ ಪೆವಿಲಿಯನ್. ಕ್ಷಿಪ್ರ ಗತಿಯಲ್ಲಿ 16 ಓಟಗಳನ್ನು ನ್ಯಾಶ್ಗೆ ದಾಖಲಿಸಿದಂತ ಆಟಗಾರ ರಮೇಶ್ ವಾಪಸಾತಿಯನ್ನು ಪಡ್ಕೊಳ್ತಾ ಇದ್ದಾರೆ. ಅಂಕಣಗಳ ಭಾಗದಲ್ಲಿ ಇಕ್ಬಾಲ್ ಸೇರ್ಪಡೆ.
ಪಡುಪಣಂಬೂರು ಪ್ಯಾಂಥರ್ಸ್ ಇಮಿಡಿಯೇಟ್ ಆಗಿ ಟಾಸಿಗೆ ಬರಬೇಕು ಅನ್ನೋದಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಬೈಲಂಗಡಿಯ ಕ್ಯಾಪ್ಟನ್ ಈಗಾಗಲೇ ನಮ್ಮ ಜೊತೆ ಇದ್ದಾರೆ. ಅಂತ ಚೆಂಡು ಡೇಪ್ ಮಿಡ್ ವಿಕೆಟ್ ನಲ್ಲಿ ಬಾರಿ ಮತ್ತೆ ಸಿಕ್ಸರ್ ದಾಖಲಾತಿಯನ್ನು ಪಡ್ಕೊಳ್ತಾ ಇದೆ. ತಂಡದ ಒಟ್ಟು ಮೊತ್ತ ಇವಾಗ 55 ಓಟಗಳಿಗೆ ತಲುಪ್ತಾ ಇದೆ. ಅಂತಿಮ 2 ರನ್ಸ್ಗಳು ಬಾಕಿ ಉಳಿತಾ ಇದೆ. ಜಿಯಾನ್ ಚೆಂಡು ಈ ಬಾರಿ ಲಾಂಗ್ ಆಫ್ ಮೇಲ್ಭಾಗದಲ್ಲಿ ಸಾಕ್ತಾ ಇದೆ. 2 ಓಟ್ಗಳ ಪೂರೈಕೆಯನ್ನು ಪಡ್ಕೊಳ್ತಾ ಇದ್ದಾರೆ. ತಂಡದ ಒಟ್ಟು ಮೊತ್ತ 57. ಅಂತಿಮ 1 ಚೆಂಡು ಬಾಕಿ ಉಳ್ಕೊಳ್ತಾ ಇದೆ. ಇನ್ನಿಂಗ್ಸ್ನ 3ನೇ ಓವರ್ನಲ್ಲಿ ಕೇವಲ 2 ಓಟ್ಗಳಿಗೆ 2 ವಿಕೆಟ್ಸ್ ಅನ್ನು ಪಡ್ಕೊಂಡ ಜಿಯಾನ್ ಈ ಓವರ್ನಲ್ಲಿ ಇವಾಗಲೇ 20 ಓಟ್ಗಳಿಗೆ ಅವಕಾಶವನ್ನು ಮಾಡ್ತಾ ಇದ್ದಾರೆ. ಫ್ರಂಟ್ ಫುಟ್ ಕೈ ಕೊಡ್ತಾ ಇದೆ ಈ ಬಾರಿ. ಅಂತಿಮ ಚೆಂಡಿಗೆ ಓಟುಗಳು ಬರ್ತಾ ಇಲ್ಲ. ಮೊದಲ ಇನ್ನಿಂಗ್ಸ್ ಮುಕ್ತಾಯವನ್ನು ಕಾಣ್ತಾ ಇದೆ. ತಂಡದ ಒಟ್ಟು ಮೊತ್ತ 57 ಓಟವನ್ನು ದಾಖಲಿಸಿದ್ದಾರೆ. ಜಯಕ್ಕಾಗಿ 58 ಓಟುಗಳನ್ನು ಪಡ್ಕೊಳ್ಬೇಕಾಗಿದೆ. 36 ಚೆಂಡು ಜಯಕ್ಕಾಗಿ 58 ಓಟುಗಳ ಒಂದು ಟಾರ್ಗೆಟ್ ಇರ್ತದೆ. ಪಡುಪಣಂಬೂರು ಪ್ಯಾಂಥರ್ಸ್ ಇಮಿಡಿಯೇಟ್ ಆಗಿ ಬರಬೇಕು ಅನ್ನೋದಾಗಿ ವಿನಂತಿಯನ್ನು ಕೊಡ್ತಾ ಇದ್ದೇವೆ. ಈಗಾಗಲೇ ಬಹುಶಃ ಬೈಲಂಗಡಿಯ ಕ್ಯಾಪ್ಟನ್ ಚರಣ್ ಈ ಭಾಗದಲ್ಲಿದ್ದರು. ನೆಟ್ಟಿನಲ್ಲಿ ಪಡುಪಣಂಬೂರು ಪ್ಯಾಂಥರ್ಸ್ ಅಂಕಣೊಳ ಪ್ರವೇಶವನ್ನು ಕಾಣಲಿಕ್ಕಿರುವಂತಹ ಮತ್ತೆರಡು ಹೊಸ ತಂಡಗಳು. ಮೂವತ್ತಾರು ಚೆಂಡು 58ರ ಟಾರ್ಗೆಟ್ ಅನ್ನು ಕಾಣ್ತಾ ಇದೆ. ಈತ ವೀಕ್ಷಕ ವಿದ್ಯಮಾನದಲ್ಲಿ ಮತ್ತೆ ಬದಲಾವಣೆಯನ್ನು ಮಾಡ್ತಾ ಇದ್ದು ದಿನದ ಮುಂದಿನ ಹಂತಕ್ಕಾಗಿ ಈ ಭಾಗದ ಮತ್ತೋರ್ವ ಜನಪ್ರಿಯ ವೀಕ್ಷಕ ವಿವರಣೆಗಾರರು ಪ್ರವೀಣ್ ಪಾವಂಜೆ. ಧನ್ಯವಾದಗಳು ಪ್ರತುಲ್ ಹಿರಿಯಡ್ಕ. ಇವಾಗ ಚೇಸಿಂಗ್ ಪ್ರಾರಂಭವನ್ನು ಮಾಡುವಂಥ ವಿಚಾರಗಳು. ಜಯಕ್ಕಾಗಿ 58ರ ಗುರಿಯನ್ನು ಬೆನ್ನಟ್ಟಬೇಕಾಗಿದೆ. ಇವಾಗ ಪೂಜಾ ರಾಕರ್ಸ್ನ ತಂಡ ಆರಂಭಿಕ ಆಟಗಾರರ ಎಂಟ್ರಿ. ಒಂದೆಡೆಯಲ್ಲಿ ಮುಕ್ಕ ಪರಿಸರದ ಹುಡುಗ ಆಕಾಶ್, ಮತ್ತೊಂದೆಡೆಯಲ್ಲಿ ಮತ್ತೋರ್ವ ಯಶಸ್ಸಿನ ಟೆನ್ನಿಸ್ ಬಾಲ್ನ ಮತ್ತೋರ್ವ ಆಟಗಾರ ತೌಸೀಫ್ ಮುಕ್ಕ. ಪೂಜಾ ರಾಕರ್ಸ್ನ ಪರವಾಗಿ 58ರ ಗುರಿ. ನ್ಯಾಶ್ ಚಾಲೆಂಜರ್ಸ್ ವರ್ಸಸ್ ಪೂಜಾ ರಾಕರ್ಸ್ನ ತಂಡ ಲೀಗ್ನ ಮೊದಲ ಸುತ್ತಿನ ಮುಖಾಮುಖಿಯನ್ನು ಮಾಡ್ತಾ ಇದೆ. ಪಡುಪಣಂಬೂರು ಕ್ರಿಕೆಟರ್ಸ್ ಪಡುಪಣಂಬೂರು ಆಶಸ್ ಆಗ್ತಿರ್ತಕ್ಕಂಥ ಪಂದ್ಯಕೂಟ PCL 2024ರ ಋತುವಿನ ಮೊದಲ ಟೂರ್ನಮೆಂಟ್.
ಎಸ್, ಟಾಸ್ನ ಪ್ರಕ್ರಿಯೆಗೆ ಬರಬೇಕು. ಶ್ರೀರಾಮ್ ಬೈಲಂಗಡಿ ವರ್ಸಸ್ ಪಡುಪಣಂಬೂರು ಪ್ಯಾಂಥರ್ಸ್ನ ತಂಡ. ಐವತ್ತೆಂಟರ ಗುರಿ. ಪಂದ್ಯಾಟದ ನೇರ ಪ್ರಸಾರವನ್ನು ಮಾಡ್ತಾ ಇದೆ M9 ಮೀಡಿಯಾ. ರಾಜ್ಯದಾದ್ಯಂತ ಪ್ರಸಿದ್ಧಿಯನ್ನ ಪಡ್ಕೊಂಡಂತ ಹೆಮ್ಮೆಯ ಮೀಡಿಯಾ ಸಂಸ್ಥೆ. ಟೆಕ್ನಾಲಜಿಗೋ ಅಂತ ಕರೀತಾರೆ. ಅದಕ್ಕೋಸ್ಕರವಾಗಿ ಯಶಸ್ಸಿನ ರೀತಿಯಲ್ಲಿ ಸಾಕಿರ್ತಕ್ಕಂಥ ಯಶಸ್ಸಿನ ನೇರ ಪ್ರಸಾರವನ್ನು ಮಾಡುವಂಥ ಸಂಸ್ಥೆ M9 ಮೀಡಿಯಾ. ಇವತ್ತಿನ ದಿನ ಇತಿಹಾಸ ಪ್ರಸಿದ್ಧ ಪಡುಪಣಂಬೂರಿನ ಬಾಕಿ ಮಾರು ಅಂಕಣದಲ್ಲಿ PCL ಟ್ರೋಫಿಯ ನೇರ ಪ್ರಸಾರವನ್ನು ಮಾಡ್ತಾ ಇದೆ. 8 ತಂಡಗಳು ಬಹಳಷ್ಟು ಯಶಸ್ಸಿನ ಹೆಮ್ಮೆಯ ತಂಡಗಳು, ವಲಯದ ಹೆಮ್ಮೆ ಆಟಗಾರರು, ರಾಜ್ಯ ಮಟ್ಟ ರಾಷ್ಟ್ರ ಮಟ್ಟ ಟೆನ್ನಿಸ್ ಬಾಲ್ ಕ್ರಿಕೆಟ್ನಲ್ಲಿ ಪಳಗಿದಂಥ ಹುಡುಗರು ಇವತ್ತಿನ ದಿನ ತಮ್ಮ ತಮ್ಮ ಮಾತೃ ಸಂಸ್ಥೆಯ ಪರವಾಗಿ ಅಲ್ಲ, ಫ್ರಾಂಚೈಸಿಗಳ ಪರವಾಗಿ ಆಡ್ತಾ ಇದ್ದಾರೆ. ನಾವೆಲ್ಲ ಬಂದು ಶಾಂತಿ, ಸ್ನೇಹ, ಸೌಹಾರ್ದತೆ. ಚೇಸಿಂಗ್ ಪ್ರಾರಂಭ. 58ರ ಟಾರ್ಗೆಟ್. ಆರಂಭಿಕ ಓವರ್ನ ಆರಂಭಿಕ ಎಸ್ತಾ ಪವರ್ ಪ್ಲೇನ ಎಸೆತ ಓಟಕ್ಕೆ ಅವಕಾಶಗಳು ಬರ್ತಾ ಇಲ್ಲ. ಮೊದಲ ಓವರ್ನ ಜವಾಬ್ದಾರಿಗೆ ರಬೀಸ್ ಸಾಗ್ ಎಕ್ಸ್ಪ್ರೆಸ್. ಮೊದಲ ದಿನಗಳ ಮುಂದಿನ ಬಂದ ಟಾಸ್ ಅನ್ನು ಜಯಿಸಿಕೊಳ್ತಾ ಇದೆ ಶ್ರೀರಾಮ್ ಬೈಲಂಗಡಿ. ಮೊದಲ ಸುತ್ತಿನ ಹೋರಾಟವನ್ನ ಪಡುಪಣಂಬೂರು ಪ್ಯಾಂಥರ್ಸ್ನ ವಿರುದ್ಧವಾಗಿ ಮಾಡಬೇಕಾಗಿದೆ. ಎರಡನೇ ಎಸೆತ ರಬೀಸ್. ಆಕಾಶ್ ಗೆಸ್ತಂತ ಚೆಂಡು ಓಟಕ್ಕೆ ಅವಕಾಶಗಳು ಬರ್ತಾ ಇಲ್ಲ. ಸುಂದರ ತೆಸ್ತ ಲೆಗ್ ಬಿಫೋರ್ಗೆ ಬಲವಾದ ಮನವಿಗಳು ಬರ್ತಾ ಇಲ್ಲ. ತೀರ್ಪುಗಾರರಿಂದ ಪುರಸ್ಕಾರಗಳು ಬರ್ತಾ ಇಲ್ಲ. ಮೊದಲೆರಡು ಎಸೆತ ಡಾಟ್ ಬಾಲ್. ಹೇಮಂತ್ ಸ್ಕೋರರ್ ಆಗಿ. ಜೊತೆಗೆ ಅಪ್ಡೇಟ್ಗಳು ಆನ್ ಇದಾವೆ. M9 ಮೀಡಿಯಾ ಯೂಟ್ಯೂಬ್ ಲೈವ್ ನೇರ ಪ್ರಸಾರವನ್ನು ಮಾಡ್ತಾ ಇದೆ. ಮೂರನೇ ಎಸೆತ ಪವರ್ ಪ್ಲೇನ ಲಾಭದ ಹೊಡೆತವನ್ನು ದಾಖಲಿಸಿಕೊಳ್ಳುವಂತ ಪ್ರಯತ್ನ. 1 ಬೌನ್ಸ್ ಬೌಂಡ್ರಿ. ಖಾತೆ ಆರಂಭವನ್ನು ಪಡ್ಕೊಳ್ತಾ ಇದೆ ಇವಾಗ ಪೂಜಾ ರಾಕರ್ಸ್ನ ತಂಡ. ಐವತ್ತ ಗುರಿಯನ್ನು ಬೆನ್ನಡ್ತಾ ಇದೆ ಪೂಜಾ ರಾಕರ್ಸ್. ಮೊದಲ ಜಯದ ನಿರೀಕ್ಷೆಯಲ್ಲಿ ಎರಡೂ ತಂಡಗಳು ಲೀಗ್ ಮಾದರಿಯ ಪಂದ್ಯಗಳು ಸಾಗ್ತಾ ಇದ್ದಾವೆ. ಪ್ರತಿ ಪಂದ್ಯವನ್ನು ಜಯಿಸಿಕೊಂಡು ಅಂಕಪಟ್ಟಿಯಲ್ಲಿ ಅಗ್ರಸ್ಥಾನಿ ಆಗೋದು ಯಾವತ್ತೂ ಕೂಡ ಲೀಗ್ ಮಾದರಿಯ ಲೆಕ್ಕಾಚಾರ. ಇನ್ನೊಬ್ಬರ ಫಲಿತಾಂಶಕ್ಕೆ ಕಾಯುವಂಥ ವಿಚಾರಗಳಿಗಿಂತ ಪ್ರತಿ ಪಂದ್ಯವನ್ನು ಜಯಿಸ್ಕೊಂಡ್ರೆ ಅದು ಶುಭ ಸೂಚನೆ. ಆ ಬಳಿಕ ಕ್ರಿಕೆಟ್ನ ಅದೃಷ್ಟ ಮೇಲಾಟದಲ್ಲಿ ಅದು ಯಾರ ಕೈ ಮೇಲಾಗ್ತದೆ ಗೊತ್ತಿಲ್ಲ, ತನ್ಮೂಲಕವಾಗಿ ಒಂದು ಓಟವನ್ನು ದಾಖಲಿಸಿಕೊಂಡ್ರು ಆಕಾಶ್ ತಾಂಡಿನ ಮುಖಾಂತರವಾಗಿ. ಇವಾಗ ಸ್ಟ್ರೈಕಿನಲ್ಲಿ ತೌಸಿಫ್ ಡೆಡ್ಲಿ. ಅದ್ಯಾವ ಹಂತದಲ್ಲೂ ಕೂಡ ಬಿರುಸಿನ ಅಬ್ಬರದ ಆಟಕ್ಕೆ ಹೆಸರನ್ನ ಪಡ್ಕೊಂಡಂತ ಆಟಗಾರ, SSC ಮುಖ ಪರವಾಗಿ ಆಡುವಂತ ಆಟಗಾರ. ಇವಾಗ ಪೂಜಾ ರಾಕರ್ಸ್ನ ಪರವಾಗಿ ಒಂದೆಡೆಯಲ್ಲಿ ಆಕಾಶ್, ಸಾಗರ್ ಸಾಗ್ ಪರವಾಗಿ ಆಡುವಂತ ಆಟಗಾರ ರಬೀಸ್. ವಲಯ ಕಂಡ ಹೆಮ್ಮೆ ಯಶಸ್ಸಿನ ಹುಡುಗ ಇವಾಗ ನ್ಯಾಶ್ ಚಾಲೆಂಜರ್ಸ್ನ ಪರವಾಗಿ. 8 ಫ್ರಾಂಚೈಸಿಗಳು, 8 ತಂಡದ ಹೆಮ್ಮೆಯ ಮಾಲಕರು. ಯುವ ಪ್ರತಿಭೆಗಳು ಬೆಳಕ್ಕೆ ಬರಬೇಕು. ಹಿರಿಯರ ಅನುಭವ ಅನ್ನೋದು ಯಾವತ್ತೂ ಕೂಡ ಬೇಕೇ ಬೇಕು. ಆ ನಿಟ್ಟಿನಲ್ಲಿ ಪಂದ್ಯ ಕೂಡ ಸಾಗ್ತಾ ಇದೆ. ಯಶಸ್ಸಿನ PCL ಟ್ರೋಫಿ, ಆಕರ್ಷಕ ಟ್ರೋಫಿ ವೇದಿಕೆ ಮುಂಭಾಗದಲ್ಲಿ ಆರಾಧಿಸ್ತಾ ಇದೆ. ಜಯಿಸುವಂತ ತಂಡ ಅನ್ನೋದು ಯಾವತ್ತೂ ಕೂಡ ಒಂದೇ, ಗೆಲ್ಲುವಂತ ಇರಾದೆ ಅನ್ನೋದು ಯಾವತ್ತೂ ಕೂಡ ಬೇಕೇ ಬೇಕು. ಟೂರ್ನಮೆಂಟ್ನ ಲೀಗ್ನ ಮೊದಲ ಶುಭಾರಂಭಕ್ಕಾಗಿ ಎರಡೂ ತಂಡಗಳು ಕ್ರಿಕೆಟ್ನ ಅಂಕಣದಲ್ಲಿ ಹೋರಾಟವನ್ನು ಮಾಡ್ತಾ ಇದೆ. 58 ಗುರಿಯನ್ನು ಬೆನ್ನಡ್ತಾ ಇದೆ ಪೂಜಾ ರಾಕರ್ಸ್. ರಬೀಸ್ ಆರಂಭಿಕ ಓವರ್ನ ಕೊನೆ ಎಸ್ತಾ ಪವರ್ ಪ್ಲೇನ ಸುಂದರತೆ ಓವರ್. ಎಂಡ್ ಆಫ್ ದಿ ಓವರ್ ನಂಬರ್ 1. ತಂಡದ ಒಟ್ಟು ಮೊತ್ತ 5 ಓಟವನ್ನು ದಾಖಲಿಸ್ತಾ ಇದೆ. ಬಹಳಷ್ಟು ಕ್ರೀಡಾಭಿಮಾನಿಗಳ ಸಮ್ಮುಖದಲ್ಲಿ ಪಂದ್ಯ ಕೂಡ ಸಾಗ್ತಾ ಇದೆ. PCL ಟ್ರೋಫಿ 2024
58ರ ಗುರಿಯನ್ನು ಬೆನ್ನಟ್ಟುವಂಥ ಪ್ರಯತ್ನ. 53 ಓಟಗಳು ಇನ್ನೂ ಕೂಡ ಬೇಕಾಗಿದೆ. ಮೂವತ್ತೆಸೆತ 53 ಓಟಗಳು ಬೇಕಾಗಿದೆ. 30 balls, 53 more run to win this match. ದ್ವಿತೀಯ ಓವರ್ನ ಜವಾಬ್ದಾರಿಗೆ ಇವಾಗ ಶಬೀರ್ ಇಂದಿರಾನಗರ. ರಾಜ್ಯ ಟೆನ್ನಿಸ್ ಬಾಲ್ನಲ್ಲಿ ಯಶಸ್ಸನ್ನು ಕಂಡಂತ ಮತ್ತೋರ್ವ ಹಳೆಂಗಡಿ ಪರಿಸರದ ಯಶಸ್ಸಿನ ಹುಡುಗ. ತಂಡದ ನಾಯಕನ ಜವಾಬ್ದಾರಿಯನ್ನು ಹೊತ್ಕೊಂಡ್ರು ಫ್ರಾಂಚೈಸಿಯ ಪರವಾಗಿ. ವಿಂಗೆನ್ನಲ್ಲಿ ಇವಾಗ ಅರಮನೆ ತುದಿಯಿಂದಲ್ಲ, PCL ಟ್ರೋಫಿ ತುದಿಯಿಂದ ಇವಾಗ ದ್ವಿತೀಯ ಓವರ್ನ ಜವಾಬ್ದಾರಿಗೆ ಗಾಳಿಯ ಭರಪೂರ ಲಾಭವನ್ನು ಪಡ್ಕೊಳ್ಳುವಂಥ ಪ್ರಯತ್ನಗಳು ಬ್ಯಾಟ್ಸ್ಮನ್ಗಳ ಮೈಂಡಿಗೆ ಎಲ್ಲವೂ ಕೂಡ ಸಾಗ್ತದೆ. ಕ್ರಿಕೆಟ್ ಅನ್ನೋದು ಲೆಕ್ಕಾಚಾರದ ಆಟ. ಶಬೀರ್ ಟು ಆಕಾಶ್ ಬೀಸುವಂತ ಪ್ರಯತ್ನಗಳ ಮಧ್ಯೆ ಗಾಳಿಯ ಭರಪೂರ ಲಾಭ. ಸೀಮಾರೇಗೆ ಹೊರಭಾಗವನ್ನು ಕ್ರಮಿಸ್ತಾ ಇದೆ. ಆಕಾಶನ ದಾಟಿನ ಮುಖಾಂತರವಾಗಿ ಸಿಕ್ಸರ್. ತಂಡದ ಒಟ್ಟು ಮೊತ್ತ 11ರ ಮೊತ್ತವನ್ನು ದಾಖಲಿಸುತ್ತದೆ. 11 for no loss. 58ರ ಗುರಿಯನ್ನು ಬೆನ್ನಟ್ಟುವಂತ ಪ್ರಯತ್ನವನ್ನು ಮಾಡ್ತಾ ಇದೆ. ಇವಾಗ ಮೊದಲ ಹಂತದಲ್ಲಿ ಚೇಸಿಂಗ್ ನ್ಯಾಶ್ ಚಾಲೆಂಜರ್ಸ್ ಮತ್ತೆ ಹೊರತಿರುವನ್ನ ಕಂಡ ಚೆಂಡು ವೈಡ್ ಬಾಲ್ನ ಸೂಚನೆ. ಅತಿರಿಕ್ತ ಓಟ ದಾಂಡಿಗ ಮಾಡುವಂತ ಕೆಲಸ ಬಳುವಲ್ ರೂಪದಲ್ಲಿ ಇವಾಗ ಅತಿರಿಕ್ತ ಓಟದ ಮುಖಾಂತರವಾಗಿ ಬರ್ತದೆ. 12 ಇವಾಗ ತಂಡದ ಒಟ್ಟು ಮೊತ್ತ. ಪೂಜಾ ರಾಕರ್ಸ್ ದಾಂಡುಗಾರಿಕೆಯಲ್ಲಿ ಮತ್ತೆ ಬೀಸುವಂತ ಪ್ರಯತ್ನ. ಆಕಾಶನ ದಾಂಡಿನ ಮುಖಾಂತರವಾಗಿ ಬಂದೋಟ. ತಂಡದ ಒಟ್ಟು ಮೊತ್ತ 13ರ ಮೊತ್ತವನ್ನು ದಾಖಲಿಸ್ತಾ ಇದೆ. ಬಹಳಷ್ಟು ಯಶಸ್ಸಿನ ಪಂದ್ಯಕೂಟ. M9 ಮೀಡಿಯಾ ಸ್ಪೋರ್ಟ್ಸ್ ಯೂಟ್ಯೂಬ್ ಲೈವ್ ನೇರ ಪ್ರಸಾರವನ್ನು ಮಾಡ್ತಾ ಇದೆ. ಅದ್ದೂರಿಯ ಪಂದ್ಯ ತನ್ಮೂಲಕವಾಗಿ ಗಾಳಿಯ ಭರಪೂರ ಲಾಭದ ಮತ್ತೊಂದು ಸಿಕ್ಸರ್. ಇವಾಗ ಡೆಡ್ಲಿ ತೌಸೀಫ್. ಪೂಜಾ ರಾಕರ್ಸ್ ಹೋರಾಟವನ್ನ ಜಾರಿಗೊಳಿಸ್ತಾ ಇದೆ. ಆರಂಭಿಕ ಆಟಗಾರರ ಅಬ್ಬರದ ಇನ್ನಿಂಗ್ಸ್. 58ರ ಗುರಿ. ತಂಡದ ನಾಯಕ ಗುರು ಪ್ರಸಾದ್ ಇನ್ನಷ್ಟೇ ಕ್ರೀಸ್ಗೆ ಬರಬೇಕಾಗಿದೆ. ಕ್ರೂಷಿಯಲ್ ಬ್ರೇಕ್ ಥ್ರೂನ ಅವಶ್ಯಕತೆ ಇವಾಗಿದೆ. ಮತ್ತೊಂದು ಸಿಕ್ಸರ್. ನೆಟ್ಟನೇರ ಹೊಡೆತ. ತೌಸೀಫ್ ದಾಂಡಿನ ಮುಖಾಂತರವಾಗಿ ತೌಸಿ ದಾಂಡು ಗರ್ಜಿಸ್ತಾ ಇದೆ. ತೌಸೀಫ್ನ ದಾಂಡು ಮಾತಾಡ್ತಾ ಇದೆ. ಹ್ಯಾಟ್ರಿಕ್ ಸಿಕ್ಸರ್ನ ಅವಕಾಶ ಕೂಡ ಇದಾವೆ. ವಿಂಗ್ ಎಂಡ್ ನಲ್ಲಿ ಬಹುಶಃ ಬೌಲಿಂಗ್ ಮಾಡುವಂತ ಪ್ರಯತ್ನವನ್ನು ಮಾಡಿದ್ರು. ಶಾಬೀರ್ ಎಸ್ತಂತ ಚೆಂಡು. ಮತ್ತೊಂದು ಪವರ್ ಪ್ಲೇನ ಪರ್ಫೆಕ್ಟ್ ಶಾಟ್. ತನ್ಮೂಲಕವಾಗಿ ಸೀಮಾರೇಖೆ ಅಂಚಿನಲ್ಲಿ ಬೌಂಡ್ರಿ. ಆರಂಭಿಕ ಆಟಗಾರರ ಅಬ್ಬರದ ಇನ್ನಿಂಗ್ಸ್. ಇವಾಗ ಮೊದಲ 2 ಓವರ್ನ ಮುಕ್ತಾಯಕ್ಕೆ ತಂಡದ ಒಟ್ಟು ಮೊತ್ತ 29. 29 ಆನ್ ಸ್ಕೋರ್ ಬೋರ್ಡ್. 29ಕ್ಕೆ ನೋ ಲಾಸ್. ಅರ್ಧ ಹಾದಿಯನ್ನ ಕ್ರಮಿಸಿ ಆಗಿದೆ. ಇನ್ನು 29 ಓಟಗಳು ಬೇಕಾಗಿದೆ. 24 ಎಸೆತ, 29 ಓಟಗಳು ಬೇಕಾಗಿದೆ. ಕ್ರಿಕೆಟ್ ಇಸ್ ಗೇಮ್ ಆಫ್ ಫನ್, ಗೇಮ್ ಆಫ್ ಮ್ಯಾಜಿಕ್, ಗೇಮ್ ಆಫ್ ಮಿರಾಕಲ್. ಕ್ರಿಕೆಟ್ ಅನ್ನೋದು ಅದೃಷ್ಟ ಪವಾಡ ತೀರ್ಮಾನ ಪಡ್ಕೊಳ್ಳುವಲ್ಲಂತ ಆಟ. ಅದ್ಯಾವ ಕ್ಷಣದಲ್ಲೂ ಕೂಡ ಕ್ರಿಕೆಟ್ನ ವಿದ್ಯಮಾನ ಫಲಿತಾಂಶಗಳನ್ನು ಗಮನಿಸೋದ್ರೆ ಬಹಳಷ್ಟು ಉದಾಹರಣೆಗಳು ಇದಾವೆ ಕ್ರಿಕೆಟ್ನ ಅಂಕಣದಲ್ಲಿ. ಬಹಳಷ್ಟು ಯಶಸ್ಸಿನ ಅದ್ದೂರಿಯ ಟೂರ್ನಮೆಂಟ್ ಅನ್ನು ಆಯೋಜಿಸಿದಂಥ ಹೆಮ್ಮೆಯ ಸಂಸ್ಥೆ ಪಡುಪಣಂಬೂರು ಕ್ರಿಕೆಟರ್ಸ್ನ ತಂಡ. ಸುದೀರ್ಘ 47 ವರ್ಷಗಳ ಇತಿಹಾಸವನ್ನು ಹೊಂದಿರತಕ್ಕಂಥ ಹೆಮ್ಮೆಯ ಸಂಸ್ಥೆ. ಹಿರಿಯರ ಕಿರಿಯರ ಸಮಾಗಮದೊಂದಿಗೆ ಇವತ್ತಿಗೆ ಪ್ರಾರಂಭ, ನಾಳೆಗೆ ಮತ್ತೆ ಮುಂದುವರಿಕೆ. ಕ್ರಿಕೆಟ್ ಅನ್ನೋದು ಯಾವತ್ತೂ ಕೂಡ ನಿಂತ ನೀರಲ್ಲ, ಕಡಲಿನ ಅಲೆಯಾಗೆ ನಿರಂತರ ಯಾವತ್ತೂ ಕೂಡ
ನಾವೆಲ್ಲ ಬಂದು ಎನ್ನುವಂಥ ವಿಚಾರವನ್ನು ಸಾರುವಂಥ ವಿಚಾರ ಇದೆ, ಅದು ಕ್ರೀಡೆ, ಕ್ರಿಕೆಟ್. ಗೆಲ್ಲುವಂಥ ಇರಾದೆ ಅನ್ನೋದು ಯಾವತ್ತೂ ಕೂಡ ಬೇಕೇ ಬೇಕು. ಸೋಲು ಗೆಲುವು ಅನ್ನೋದು ಇದ್ದದ್ದೇ. ಆದರೆ ಇದು ಸಾಗ್ತಾ ಇರೋದು ಲೀಗ್ ಮಾದರಿಯ ಪಂದ್ಯ. ಮೊದಲ ಪಂದ್ಯವನ್ನು ಜಯಿಸಿಕೊಂಡು ಮುಂದಿನ ಹಂತಕ್ಕೆ ಲೆಕ್ಕಾಚಾರವನ್ನು ಹಾಕೋದು ಯಾವತ್ತೂ ಕೂಡ ಸುಲಭ ನಡೆ. ಅಸ್ಗಾರ್ ಇವಾಗ ಕ್ಷೇತ್ರ ರಕ್ಷಣೆಯಲ್ಲಿ 23ಕ್ಕೆ 28 ಓಟಗಳು ಬೇಕಾಗಿದೆ. 23 balls, 28 more run to win this match. ಮಧ್ಯಾಹ್ನದ ಉರಿ ಬಿಸಿಲಿನಲ್ಲಿ ಐತಿಹಾಸಿಕ ಇತಿಹಾಸ ಪ್ರಸಿದ್ಧ ಪಡುಪಣಂಬೂರಿನ ಬಾಕಿಮಾರು ಅಂಕಣದಲ್ಲಿ ಕ್ರಿಕೆಟ್ನ ಕಾವು ಏರ್ತಾ ಇದೆ. ಬಹಳಷ್ಟು ಕ್ರೀಡಾಭಿಮಾನಿಗಳ ಸಮ್ಮುಖದಲ್ಲಿ ವಲಯದ ಹೆಮ್ಮೆ ಆಟಗಾರರ ಯಶಸ್ಸಿನ ಜೊತೆಗೆ ಈ ಒಂದು ಟೂರ್ನಮೆಂಟ್ ಸಾಗ್ತಾ ಇದೆ. ಬಹಳಷ್ಟು ಆಕರ್ಷಕ ಮೈದಾನ, ಜೊತೆಯಾಗಿ ಆಕರ್ಷಕ ಜಾಹೀರಾತು ಫಲಕಗಳು, ಒಟ್ಟಾರೆಯಾಗಿ ಪಡುಪಣಂಬೂರಿನ ಬಾಕಿಮಾರು ಮೈದಾನ ಕಾಮನಬಿಲ್ಲಿನ ಚಿತ್ತಾರದಂತೆ ಗೋಚಿಸ್ತಾ ಇದೆ. ಒಂದು ಓಟವನ್ನು ಪೂರೈಸಿಕೊಂಡ್ರು ಆರಂಭಿಕ ಆಟಗಾರ. ಸ್ಟ್ಯಾಂಡಿಂಗ್ ಪಾರ್ಟ್ನರ್ಶಿಪ್ ತೌಸಿ, ಮತ್ತೊಂದೆಡೆಯಲ್ಲಿ ಆಕಾಶ್. ಬಿರುಸಿನ ಹೊಡೆತವನ್ನು ದಾಖಲಿಸಿಕೊಳ್ಳುವಂತ ಪ್ರಯತ್ನಗಳ ಮಧ್ಯೆ ಮತ್ತೊಂದು ಸುಂದರತೆ ಹೊಡೆತ. ಲೆಫ್ಟ್ ಹ್ಯಾಂಡ್ ಶಾಟ್, ಡ್ಯಾಡ್ಲಿ ತೌಸೀಫ್. ಪೂಜಾ ಪ್ಯಾಂಥರ್ಸ್ನ ಪರವಾಗಿ ಬಿರುಸಿನ ಹೊಡೆತಗಳನ್ನು ದಾಖಲಿಸಿಕೊಳ್ತಾ ಇದ್ದಾನೆ. ಅಗ್ರೆಸಿವ್ ಇನ್ನಿಂಗ್ಸ್. ಮತ್ತೊಂದು ರಿವರ್ಸ್ ಫಾರ್ ಸೆಟ್ ಕನೆಕ್ಟ್. ಸೀಮಾರೇಖೆ ಹೊರಭಾಗದಲ್ಲಿ ಸಿಕ್ಸರ್. ಕೊಂಚ ಮಟ್ಟಿಗೆ ನ್ಯಾಷನಲ್ ಬೌಲರ್ಸ್ಗಳು ತೌಸೀಫ್ ನನ್ನ ತಡೆಯಲಾಗ್ತಾ ಇಲ್ಲ. ಮತ್ತೆ ತೌಸೀಫ್ಗೆ ಡ್ಯಾಡ್ಲಿ ತೌಸೀಫ್ಗೆ ಅಂತ ಚೆಂಡು. ಒಂದು ಓಟವನ್ನು ದಾಖಲಿಸಿಕೊಂಡ್ರು. ಒಂದು ಓಟದ ಮುಖಾಂತರ ಬಗ್ಗೆ ಎಂಡ್ ಆಫ್ ದಿ ಓವರ್ ನಂಬರ್ 3 ತಂಡದ ಒಟ್ಟು ಮೊತ್ತ 45 ಓಟವನ್ನು ದಾಖಲಿಸ್ತಾ ಇದೆ. ಡ್ರಿಂಕ್ಸ್ ಬ್ರೇಕ್ ಇದೆ, ಅಫಿಷಿಯಲ್ ಬ್ರೇಕ್ ಕೂಡ ಇದೆ. ಟಾಸ್ ಅನ್ನು ಜಯಿಸಿಕೊಂಡಂತ ಶ್ರೀರಾಮ್ ಬೈಲಂಗಡಿ ತಮ್ಮ ನಿರ್ಧಾರ ಈಗಲೇ ಎಲೆಕ್ಟೆಡ್ ಟು ಬೌಲ್ ಫಸ್ಟ್. ಟೀಮ್ ಮೀಟಿಂಗ್ ಇವಾಗಲೇ ಮಾಡ್ಕೊಳ್ಳಿ. ಅದರ ಜೊತೆಯಾಗಿ ಪಡುಪಣಂಬೂರು ಪ್ಯಾಂಥರ್ಸ್ ಟೀಮ್ ಮೀಟಿಂಗ್ ಇವಾಗಲೇ ಮಾಡ್ಕೊಳ್ಳಿ. ಹದಿನೆಂಟಕ್ಕೆ 13 ರಬೀಸ್ ಇವಾಗ ಎಸ್ತಗಾರಿಕೆ ವಿಭಾಗದಲ್ಲಿ ನ್ಯಾಷ್ ಚಾಲೆಂಜರ್ಸ್ನ ಪರವಾಗಿ ಡ್ಯಾಡ್ಲಿ ತೌಸೀಫ್ಗೆ ಅಂತ ಚೆಂಡು. ಒಂದು ಓಟವನ್ನು ದಾಖಲಿಸಿಕೊಂಡ್ರು. 12 ಓಟಗಳು ಬೇಕಾಗಿದೆ. ಕೊಂಚ ಮಟ್ಟಿಗೆ ಪಂದ್ಯದ ಮೇಲೆ ಬಿಗಿ ಹಿಡಿತವನ್ನು ಸಾಧಿಸಿಕೊಳ್ತಾ ಇದೆ. ಇವಾಗ ಮೊದಲ ಸುತ್ತಿನ ಲೀಗ್ನ ಪಂದ್ಯದಲ್ಲಿ ಪೂಜಾ ರಾಕರ್ಸ್ನ ತಂಡ ಆಕಾಶ್ಗೆ ಅಂತ ಚೆಂಡು. ಓಟಕ್ಕೆ ಅವಕಾಶಗಳು ಬರ್ತಾ ಇಲ್ಲ. 16ಕ್ಕೆ 12, 16 balls, 12 more run to win this match. ಅದೃಷ್ಟ ಲೆಕ್ಕಾಚಾರದಲ್ಲಿ ಅದ್ಯಾರ ಕೈ ಮೇಲೆ ಆಗ್ತದೆ ಅಂತ ಗೊತ್ತಿಲ್ಲ. ದಿನಗಳ ಮುಂದಿನ ಪಂದ್ಯ ಶ್ರೀರಾಮ್ ಬೈಲಂಗಡಿ ಪೂಜಾ ಪ್ಯಾಂಥರ್ಸ್ ಅನ್ನು ಎದುರಿಸ್ತಾರೆ ಕ್ರಿಕೆಟ್ ಅಂಕಣದಲ್ಲಿ. ಪಂದ್ಯ ಕೂಡ ನೇರ ಪ್ರಸಾರವನ್ನು ಮಾಡ್ತಾ ಇದೆ N9 ಸ್ಪೋರ್ಟ್ಸ್ ಮೀಡಿಯಾ. ಟೆಕ್ನಾಲಜಿ ಯುಗ. ಆ ನಿಟ್ಟಿನಲ್ಲಿ ಮನೆಯಲ್ಲೂ ಕೂಡ ಕೂತ್ಕೊಂಡು ನೋಡುವಂಥ ಒಂದು ವ್ಯವಸ್ಥೆ ಕೂಡ ಇದೆ. ಆದರೆ
ಕ್ರಿಕೆಟ್ ನ ಅಂಕಣದ ಪರ್ಫೆಕ್ಟ್ ಹೊಡೆತಗಳನ್ನ ಕಾಣಬೇಕಾಗಿದೆ. ಸೀಮಾರೇಖೆ ಅವರ ಭಾಗದಲ್ಲಿ ಸಿಕ್ಸರ್. ತೌಸಿಫ್ ಮುಕ್ಕ ಬಿರುಸಿನ ಹೊಡೆತಗಳನ್ನು ದಾಖಲಿಸಿಕೊಳ್ತಾ ಇದ್ದಾನೆ. ಮ್ಯಾನ್ ಇನ್ ಫಾರ್ಮ್ ಡ್ಯಾಡ್ಲಿ ತೌಸಿಫ್ ಆನ್ ಫೈರ್. ಜಯಕ್ಕಾಗಿ ಕೇವಲ 5 ಓಟಗಳು. ಮತ್ತೊಂದು ಪರ್ಫೆಕ್ಟ್ ಶಾಟ್, ವಿನ್ನಿಂಗ್ ಶಾಟ್. ಮೊದಲ ಪಂದ್ಯವನ್ನ ನೋಲಾಸ್ ರೂಪದಲ್ಲಿ ಜಯಿಸ್ತಾ ಇದೆ ಪೂಜಾ ರಾಕರ್ಸ್ ನ ತಂಡ. ನೋಲಾಸ್ ವಿಕ್ಟರಿ. ನಿಸ್ಸಂಶಯವಾಗಿ ಪಂದ್ಯ ಶ್ರೇಷ್ಠದ ಗೌರವ 43 ಅಜೇಯದ ಓಟವನ್ನು ದಾಖಲಿಸಿಕೊಂಡಂತ ತೌಸಿಫ್. ಪಂದ್ಯ ಶ್ರೇಷ್ಠದ ಗೌರವ. ಮುಖ್ಯ ವೇದಿಕೆಗೆ ಬನ್ನಿ. ಪಂದ್ಯ ಶ್ರೇಷ್ಠದ ಗೌರವದ ಪ್ರಶಸ್ತಿಯನ್ನು ಪಡ್ಕೊಳ್ಳಿ ಎನ್ನುವಂತ ವಿನಂತಿಯನ್ನು